ರಾಜ್ಯದಲ್ಲಿ ಬರೋಬ್ಬರಿ 1,08,00,000 ವೋಟರ್ಸ್ ಡಿಲೀಟ್ ಆಗಿದೆ. ವಿಶೇಷ ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆಯ ನಂತರ ಜೂನ್ 30ರಿಂದ ಆಗಸ್ಟ್ 17ರವರೆಗೂ ನಡೆದ ಪರಿಷ್ಕರಣೆಯಲ್ಲಿ ರಾಜ್ಯದಲ್ಲಿ ಒಟ್ಟು 5,54,32,314 ಎಸ್ಐಆರ್ ಫಾರಂ ವಿತರಣೆಯಾಗಿದೆ. ಜೂನ್ 30ರಿಂದ ಆಗಸ್ಟ್ 17ರವರೆಗೂ ನಡೆದಂತ ಪರಿಷ್ಕರಣೆಯಲ್ಲಿ ರಾಜ್ಯದಲ್ಲಿ ಒಟ್ಟು 5,54,32,314 ಎಸ್ಐಆರ್ ಫಾರಂ ವಿತರಣೆಯಾಗಿದೆ. ಈ ಪೈಕಿ 4,46,369 ಮತದಾರರ ಹೆಸರು ಡಿಜಿಟಲೀಕರಣವಾಗಿದ್ದರೆ ಎಸ್ಐಆರ್ ಡಿಲೀಟ್ ಸಂಖ್ಯೆಯಲ್ಲಿ ಕರ್ನಾಟಕವೇ ನಂಬರ್ 1. ದೇಶದಲ್ಲಿ ಅತಿ ಹೆಚ್ಚು ಜನರು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಎಎಸ್ಡಿಡಿಒ ಪಟ್ಟಿಗೆ 1,08,31,945 ವೋಟರ್ಸ್ ಸೇರ್ಪಡೆಯಾಗಿದ್ದಾರೆ. ಹದಿನಾರು 16,38,839 ಜನ ಮೃತಪಟ್ಟಿದ್ದಾರೆ. 65,61,607 ಜನ ಸ್ಥಳಾಂತರರಾಗಿದ್ದಾರೆ. ಒಟ್ಟು 7,07,792 ಡುಪ್ಲಿಕೇಟ್ ಮತದಾರರು ಮತ್ತೆ ಅಕ್ಟೋಬರ್ 24ರಂದು ಅಂತಿಮ ಕರಡು ಪಟ್ಟಿ ಪ್ರಕಟವಾಗಲಿದೆ. ರಾಜ್ಯದಲ್ಲಿ ಬರೋಬ್ಬರಿ 1,08,00,000 ವೋಟರ್ಸ್ ಡಿಲೀಟ್ ಆಗಿದೆ. ವಿಶೇಷವಾದಂತ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಜೂನ್ 30ರಿಂದ ಆಗಸ್ಟ್ 17ರವರೆಗೂ ನಡೆದಂತ ಪರಿಷ್ಕರಣೆಯಲ್ಲಿ ರಾಜ್ಯದಲ್ಲಿ ಒಟ್ಟು 5,54,32,314 ಎಸ್ಐಆರ್ ಫಾರಂ ವಿತರಣೆಯಾಗಿತ್ತು. ಇದರಲ್ಲಿ 4,46,369 ಮತದಾರರ ಹೆಸರು ಡಿಜಿಟಲೀಕರಣ ಆಗಿದೆ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಆಗಿದೆ. ಇನ್ನು ಡಿಲೀಟ್ ಸಂಖ್ಯೆಯಲ್ಲಿ ಕರ್ನಾಟಕವೇ ನಂಬರ್ 1 ಅಂತೆ. ದೇಶದಲ್ಲಿ ಅತಿ ಹೆಚ್ಚು ಜನರು ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಅಂದ್ರೆ ಮೃತರಾಗಿರಬಹುದು ಅಥವಾ ಬೇರೆ ಭಾಗಕ್ಕೆ ಶಿಫ್ಟ್ ಆಗಿರಬಹುದು. ಈ ರೀತಿಯಾದಂಥ ಎಎಸ್ಡಿಡಿಒ ಪಟ್ಟಿಗೆ ದೇಶದಲ್ಲಿ ಕರ್ನಾಟಕವೇ ನಂಬರ್ 1 ಅಂತೆ. ಇನ್ನು ಎಎಸ್ಡಿಡಿಒ ಪಟ್ಟಿಗೆ 1,08,31,945 ವೋಟರ್ಸ್ ಸೇರ್ಪಡೆಯಾಗಿದ್ದಾರೆ. ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಅವರು ಡೆಸ್ಕ್ ಲೈವ್ ಇದ್ದಾರೆ. ವಿನೋದ್, ಎಸ್ಐಆರ್ ಫೋನೋ ಇದ್ದಾರೆ. ವಿನೋದ್, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಈಗ ಕರ್ನಾಟಕವೇ ನಂಬರ್ 1 ಅಂತ ತೋರಿಸ್ತಾ ಇದೆ. ಅಂದ್ರೆ ಡಿಲೀಟ್ ಆಗಿರೋದ್ರಲ್ಲಿ, ಎಎಸ್ಡಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿರೋದ್ರಲ್ಲಿ ಏನ್ ಮಾಹಿತಿ ಇದೆ ವಿನೋದ್? ರಾಶಿಕಾ ಕರಾವಳಿ, ಈ ರಾಜ್ಯ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಾಗಲಿ ಮತ್ತೆ ಕೇಂದ್ರಾಡಳಿತ ಪ್ರದೇಶ ಆಗಲಿ ಅಲ್ಲಿ ಒಂದು ವಿಶೇಷ ಸಮಗ್ರ ಪಟ್ಟಿಯ ಪರಿಷ್ಕರಣೆಯನ್ನ ಮಾಡಕ್ಕೆ ಮುಂದಾಗಿತ್ತು. ಅದರ ಭಾಗವಾಗಿ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಏಕಕಾಲಕ್ಕೆ ಒಂದು ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಇದರ ಭಾಗವಾಗಿ ಅಂದ್ರೆ ನಿನ್ನೆ ಒಂದು ಆಗಸ್ಟ್ 17ರಂದು ಈ ಒಂದು ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ಅಂತ್ಯವಾಗಿದೆ. ಈ ಒಂದು ಪ್ರಕ್ರಿಯೆ ಒಂದು ಸುಮಾರು 1.5 ತಿಂಗಳ ಕಾಲ ರಾಜ್ಯದಲ್ಲಿ ನಡೆಯಿತು. ರಾಜ್ಯದ ಸುಮಾರು 5,54,00,000ಕ್ಕೂ ಹೆಚ್ಚು ಮತದಾರಗಳು ಒಂದು ಮತದಾರ ಲಿಸ್ಟ್ ಅಲ್ಲಿ ಇದ್ರು. ಆ ಎಲ್ಲ ಮತದಾರಗಳಿಗೂ ಸಹ ಒಂದು ಎಸ್ಐಆರ್ ಫಾರ್ಮ್ ಅನ್ನ ಫಿಲ್ ಮಾಡಕ್ ಕೊಟ್ಟರು. ಆನ್ಲೈನ್ ಅಲ್ಲಾಗಲಿ, ಜೊತೆಗೆ ಮನೆ ತೆರಳಿ BLO ಮತ್ತೆ ಬೇಲೆಗಳು ಕೊಟ್ಟಿದ್ರು. ಅದರ ಭಾಗವಾಗಿ ಈಗ 5,54,00,000ಕ್ಕೂ ಪೈಕಿ 4,46,00,000 ಜನಗಳು ಈಗ ತಮ್ಮ ಎಸ್ಐಆರ್ ಫಾರ್ಮ್ಗಳನ್ನ ನಮೂನೆಗಳನ್ನ ಆಯೋಗಕ್ಕೆ ಸಲ್ಲಿಕೆ ಮಾಡಿದ್ರು. ಸೊ ಇದೊಂದು ಕಡೆ ಆದ್ರೆ ಇನ್ನು ಇಡೀ ದೇಶದಲ್ಲಿ ವಿಶೇಷವಾಗಿ ಈ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಬಿಹಾರದಂತಹ ಅಂತ ರಾಜ್ಯಗಳನ್ನ ಹೊರತುಪಡಿಸಿ ಇಡೀ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗೋದು ರಾಜ್ಯದಲ್ಲಿ. ಯಾಕಂದ್ರೆ ಆ ಎಲ್ಲ ರಾಜ್ಯಗಳಲ್ಲಿ 80 ಲಕ್ಷ, 90 ಲಕ್ಷ ಮತ್ತೆ 60 ಲಕ್ಷ ಆಯ್ತು. ನಮ್ಮ ರಾಜ್ಯದಲ್ಲಿ 1,08,00,000ಕ್ಕೂ ಹೆಚ್ಚು ಜನಗಳು ಮತದಾರ ಅಂದ್ರೆ ಎಎಸ್ಡಿಡಿಒ ಪಟ್ಟಿಗೆ ಆಬ್ಸೆಂಟ್, ಶಿಫ್ಟ್, ಡುಪ್ಲಿಕೇಟ್, ಡೆತ್ ಮತ್ತೆ ಅದರ್ಸ್ ಈ ಲಿಸ್ಟ್ ಅಲ್ಲಿ ಬರ್ತಾರೆ. ಸೊ ಹೀಗಾಗಿ ಈ ಒಂದು ಡಿಲೀಟೀಕರಣ ಅನ್ನೋದು ಇದು ಸಾಕಷ್ಟು ಒಂದು ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ಜೊತೆಗೆ ಅಂದ್ರೆ
ಈಗಾಗಲೇ ಒಂದು ಆಗಸ್ಟ್ 24ನೇ ತಾರೀಕಿಗೆ ಏನು ಬರ್ತದೆ ಅವತ್ತು ಒಂದು ಅಂತಿಮ ಕರಡನ್ನ ಚುನಾವಣೆ ಆಯೋಗ ಪ್ರಕಟ ಮಾಡಲಿದೆ. ಆ ಒಂದು ಅಂತಿಮ ಕರಡು ಪ್ರಕಟ ಆದ ಬಳಿಕ ಯಾರ್ಯಾರ ಹೆಸರನ್ನ ಆ್ಯಡ್ ಮಾಡಲಾಗಿದೆ, ಜೊತೆಗೆ ಯಾರ್ಯಾರ ಹೆಸರುಗಳನ್ನ ಈಗಾಗಲೇ ಒಂದು ಆಯೋಗದಿಂದ ತೆಗೆದುಹಾಕಲಾಗಿದೆ ಮತ್ತು ಎಷ್ಟು ಜನಗಳು ಇದರಿಂದ ಹೊರಗಡೆ ಉಳಿದಿದ್ದಾರೆ ಎಲ್ಲ ಅಂಕಿ ಸಂಖ್ಯೆಗಳು ಬರ್ತವೆ. ಇನ್ನು ಜೊತೆಗೆ ಈಗಾಗಲೇ ಒಂದು ಫಾರ್ಮ್ 6A ಅಂದ್ರೆ ಈ ಫಾರ್ಮ್ 6A ಅನ್ನೋದು ವಿಶೇಷವಾಗಿ ಒಂದು ಹೊರ ರಾಜ್ಯದವರಿಗೆ NRI ಆಗಿರಲಿ, ಬೇರೆ ದೇಶ ಇರ್ತಕ್ಕಂಥ ಅಂತ ಜನರಿಗೆ ಕೊಡ್ತಕ್ಕಂಥ ಒಂದು ಈ ಒಂದು ಫಾರ್ಮ್ ಇದರಲ್ಲೂ ಸಹ ಸಾಕಷ್ಟು ಜನಗಳು ಬಂದರೆ. ಇನ್ನು ಫಾರ್ಮ್ 6 ಇಂದ ಹಿಡಿದು ಫಾರ್ಮ್ 8 ವರೆಗೂ ಸಹ ಒಂದು ಸುಮಾರು 13 ಲಕ್ಷಕ್ಕೂ ಹೆಚ್ಚು ಜನಗಳು ತಮ್ಮ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ರಾಷ್ಟ್ರೀಯ ಕರಾವಳಿ. ಎಸ್ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.